ನಾನು ಮತ್ತು ಶ್ರೀ ನಾಗರಾಜ ಲಂಬು ಅವರು ಕಾಂಗ್ರೆಸ್ ಯುವ ಮುಖಂಡರು, ಶ್ರೀ ವಸಂತ ಹೊನ್ಮೋಡಿ ಅವರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ನಡೆಸಿಕೊಡ್ತಾ ಇದ್ದೀವಿ. ಇಂದಿನ ದಿನಗಳಲ್ಲಿ ಬಹುಚರ್ಚಿತ ವಿಷಯ RSS ನೋಂದಣಿ ಕುರಿತು ಮತ್ತು ಅದರ ಅಕೌಂಟಬಿಲಿಟಿ ವ್ಯವಹಾರದ ಕುರಿತು ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು RSSನ ಮುಖ್ಯಸ್ಥರಿಗೆ ಕೇಳಿದ್ದಾರೆ. RSS ಮುಖ್ಯಸ್ಥರಾದಂಥ ಶ್ರೀ ಮೋಹನ್ ಭಾಗವತ್ ಅವರು, ನಾವು ನೋಂದಣಿ ಮಾಡಿಸೋದಿಲ್ಲ, ಹಿಂದೂ ಧರ್ಮನೇ ನೋಂದಣಿ ಇಲ್ಲ. ಏನು ಅರ್ಥ? ಹಿಂದೂ ಧರ್ಮ ಅಂದ್ರೆ RSS ಅಂದ್ರೆ ಹಿಂದೂ ಧರ್ಮನ? RSS ಸಂಘಟನೆ ಬಗ್ಗೆ ಹೇಳೋದಂದ್ರೆ ಅವರು ಹೊರಗಡೆ ಹೇಳುವುದೇನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇದು ರಾಷ್ಟ್ರ ಪ್ರೇಮ ಸಂಘ, ರಾಷ್ಟ್ರ ಉದ್ಧಾರ ಮಾಡುವ ಸಂಘ. ರಾಷ್ಟ್ರ ಉದ್ಧಾರ ಮಾಡುವ ಸಂಘಗಳು ಚಟುವಟಿಕೆ ಏನಿದೆ ದೇಶದಲ್ಲಿ ಇವತ್ತು ನಿಮ್ಮಿಂದ್ರಿಗೆ ಬಿಚ್ಚಿ ಹೇಳ್ಬೇಕಂದ್ರೆ, ಲಾಠಿ ಹಿಡ್ಕೊಂಡು ತಿರುಗಾಡಿ ಲಾಠಿ ಬೀಸಿ ಅದನ್ನು ಕವಾಯತ್ ಮಾಡಿಸೋದು, ಇದು ರಾಷ್ಟ್ರದ ಯಾವ ಅಭಿವೃದ್ಧಿ ಕೆಲಸ ಮಾಡ್ತದೆ ಈ ಸಿಸ್ಟಮ್? ಹೇಳೋದು ಒಂದು ಬೇರೆ, ಮಾಡೋದೊಂದು ಬೇರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮದು ಇದು ಸಂಘ ಹುಟ್ಟಿದೆ, ಅದಕ್ಕೆ ಅವಶ್ಯಕತೆ ಇಲ್ಲ, ಆವಾಗ ರಿಜಿಸ್ಟ್ರೇಷನ್ ಇರಲಿಲ್ಲ ಅಂತ ಹೇಳಿದ್ದಾರೆ. ಸ್ವಾಮಿ, ನಾವೊಂದು ವಿಷಯ ಹೇಳ್ತೀನಿ ನಿಮಗೆ. ಯಾವಾಗ ಬ್ರಿಟಿಷ್ ಸರ್ಕಾರ ಇಲ್ಲಿ ಬಂತು 1860ರಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಅದು ರಿಜಿಸ್ಟ್ರೇಷನ್ ಆ್ಯಕ್ಟೇ 1860, 1860 ಆ್ಯಕ್ಟ್ ಹೆಸರೇ ಅದು. ರಾಮಕೃಷ್ಣ ಮಿಷನ್ ಯಾವಾಗ ರಿಜಿಸ್ಟ್ರೇಷನ್ ಆಯಿತು? 18ನೇ ಶತಮಾನದಲ್ಲೇ ಆಯ್ತದು. ಅವೆಲ್ಲ ರಾಷ್ಟ್ರ ಸ್ವಾತಂತ್ರ್ಯ ಪಡೆದಕ್ಕಿಂತ ಮೊದಲ. ಅದು ನಿಮಗೇನು ತೊಂದರೆ ಏನಿತ್ತು? 1860 ಆ್ಯಕ್ಟ್ ಪ್ರಕಾರ 6 ಜನರಿಗಿಂತಲೂ ಹೆಚ್ಚಿಗೆ 7 ಜನ ಸೇರಿದ್ರೆ ಒಂದು ಸಂಘ ಆಗ್ತದೆ. ಆ ಸಂಘ ನೋಂದಣಿ ಆಗಬೇಕಂತ ಕಾನೂನಿದೆ ಈ ಭಾರತ ದೇಶ. ಸಂವಿಧಾನದಲ್ಲಿ ಬರೆದಿಲ್ಲ. ಸಂವಿಧಾನದಲ್ಲಿ ಎಲ್ಲ ಬರೆಯೋಕ್ಕಾಗಲ್ಲ. ಸಂವಿಧಾನದಲ್ಲಿ ಅವರು ಕಾನೂನು ರಚನೆ ಮಾಡಿದ ಮೇಲೆ ಕಾನೂನು ಪ್ರಕಾರ ನಡೀಬೇಕಾಗ್ತದೆ. ಸಂವಿಧಾನ ನಂತರ ಕಾನೂನು ಮಾಡಿದ್ದಾರೆ. ಸಂವಿಧಾನದ ಪ್ರಕಾರ ಕಾನೂನು ಆಗ್ತದೆ. ಕಾನೂನು ಪ್ರಕಾರ ದೇಶ ನಡೀತದೆ. ಸಂವಿಧಾನದಲ್ಲಿಲ್ಲ. ಸಂವಿಧಾನವೂ ಸರಿಯಾಗಿ ಓದಿಲ್ಲ, ಕಾನೂನು ಸರಿಯಾಗಿ ಓದಿಲ್ಲ. ಸಂವಿಧಾನದ ಮೇಲೆ ದೇಶ ನಡೀಬೇಕು, ದೇಶ ಸಂವಿಧಾನದ ಮೇಲೆ ಕಾನೂನು ನಡೀಬೇಕು. ನೋಂದಣಿ ಮಾಡೋ ಕಾನೂನು ಇಲ್ವಾ? 7 ಜನಕ್ಕಿಂತಲೂ ಹೆಚ್ಚಿಗೆ, 7 ಮತ್ತು 7 ಜನಕ್ಕಿಂತಲೂ ಹೆಚ್ಚಿಗೆ ಯಾವ ಸಂಘದಲ್ಲಿ ಸದಸ್ಯರಿರ್ತಾರೆ ಅದು ಕಂಪಲ್ಸರಿ ನೋಂದಣಿ ಆಗಬೇಕಂತಿದೆ. ಜಿಗಜಿಣಗಿ ಅವರು ಪ್ರಿಯಾಂಕಾ ಖರ್ಗೆ ಅವರನ್ನು ಉದ್ದೇಶಿಸಿ, RSS ಯಾಕೆ ಕಣಕ್ತಾನಪ್ಪ, ದಲಿತ ಆಗಿ RSSಗೆ ಪ್ರಶ್ನೆ ಮಾಡಬಾರ್ದ? ನೀವು 40 ವರ್ಷಗಳ ಕಾಲ ಸಚಿವರಾಗಿ, ಶಾಸಕರಾಗಿ, ಸಂಸದರಾಗಿ ನಿಮ್ಮ ಉದ್ದೇಶ ಏನಂದ್ರೆ ದಲಿತರಾಗೇ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರು ಮುಖ್ಯವಾಹಿನಿಯಲ್ಲಿ ಬರಲಿ, ಮುಖ್ಯ ಪ್ರವಾಹದಲ್ಲಿ ಇರಲಿ ಅಂತ ಹೇಳ್ಕೊಂಡು ಮೀಸಲಾತಿ ಕೊಟ್ಟಿದ್ದಾರೆ. ಆ ಮೀಸಲಾತಿ ಮೇಲೆ ನೀವು MP, MLA, ಮಂತ್ರಿ ಆಗಿದ್ದೀರಿ. ನಿಮ್ಮ ಅರಿವಿಗೆ ಬರೋದಿಲ್ವಾ ಉಳಿದ ದಲಿತರು ಮೇಲೆ ಬರಲಪ್ಪ ಅಂಥೇಳಿ? ನಿಮಗೆ ಆ ಉದ್ದೇಶ ಇಲ್ಲ. ಅದನ್ನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೆದರಿಸಿಬಿಡು. ದಲಿತರು RSS ಮುಟ್ಟಿದ್ರು ಉಳಿದಿಲ್ಲ. ಒಬ್ಬ ದಲಿತ ಮನುಷ್ಯ, ದಲಿತ ಮಂತ್ರಿಗೆ ಏನರ ಆಗಬಾರ್ದು ಎಚ್ಚರಿಕೆ ಹೇಳಿದ್ದಾರೆ. RSS ಸಂಸ್ಕೃತಿಯನ್ನು ಜಿಗಜಿಣಗಿ ಅವರು ಬಿಚ್ಚಿಟ್ಟಿದ್ದಾರೆ. ಒಬ್ಬ ರಾಜ್ಯದ ಗೃಹ ಸಚಿವರಾಗಿ ಯಾರನ್ನು ಪ್ರಶ್ನೆ ಮಾಡಬೇಕು, ಯಾರಿಗೆ ಮಾಡಬಾರ್ದು, ಯಾವ ವಿಷಯದಲ್ಲಿ ಯಾರಿಗೆ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. BJP ಅವ್ರು ಹೇಳ್ದಂಗೆ ಕೇಳಾಕಿಲ್ಲ. ಅವ್ರ ಸರ್ಕಾರ ನಡೆಸ್ತಿದ್ದಾರೆ, ಅವ್ರ ಸರ್ಕಾರ ಗೃಹ ಮಂತ್ರಿ ಇದ್ದಾರೆ, ಅವ್ರ ವಿವೇಚನೆಗೆ ಬಿಟ್ಟಿದ್ದು, ಅವ್ರ ವಿವೇಚನೆ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ವ್ಯಾಪ್ತಿಯಲ್ಲೇ ಪ್ರಶ್ನೆ ಕೇಳಿದ್ದಾರೆ ಅವರು. ಒಬ್ಬ ರಾಜ್ಯದ ಗೃಹ ಮಂತ್ರಿ ಈ ರಾಜ್ಯದಲ್ಲಿ ಯಾವುದೇ ಇರಲಿ ಕಾನೂನುಬದ್ಧವಾಗಿ ನಡೆಯಲಿ ಅನ್ನೋದು ಸಲುವಾಗಿ ಅವರು ಭಾಗವತನ ಪ್ರಶ್ನೆ ಮಾಡಿದ್ದಾರೆ. ಭಾಗವತ್ ಅವ್ರಿಗೆ ಖರ್ಗೆ ಪ್ರಶ್ನೆ ಮಾಡಬಾರ್ದಂದ್ರೆ, ಭಾಗವತ್ ಅವರ RSS ಸಂಘಟನೆ ಕರ್ನಾಟಕದಲ್ಲಿ ಇರದೇ ಇದ್ದರೆ, ಆ ಸಂಘಟನೆ ಚಟುವಟಿಕೆ ಕರ್ನಾಟಕದಲ್ಲಿ ಇರದೇ ಇದ್ದರೆ ಅವರು ಪ್ರಶ್ನೆ ಮಾಡ್ತಿರಲಿಲ್ಲ. ಕರ್ನಾಟಕದಲ್ಲಿ ಚಟುವಟಿಕೆ ಇದೆ, ಸಾವಿರಾರು ಬ್ರ್ಯಾಂಚ್ ಇದ್ದಾವೆ, ಸಾವಿರಾರು ಘಟಕಿದ್ದಾವೆ. ನಾವು RSS ಅಂತ ತಿಳ್ಕೊಂಡು ಹೇಳಿದ್ರಲ್ಲ ಆಗಲೇ, ಬಡಗಿ ಹಿಡ್ಕೊಂಡು ಕವಾಯತ್ ಗಲ್ಲಿಗಲ್ಲಿ ತಿರುಗಾಡ್ತೀರಿ. ಬಂದೋಬಸ್ತು ಸರ್ಕಾರದ್ದು ಕೊಡಬೇಕಾಗ್ತದೆ. ಅಲ್ರಿ, ಹೂವು ಹಾಕಲಿ, ಹೂವಿನಾರ ಹಾಕಲಿ,
ತುಂಬ ಆಯೇರಿ ಮಾಡಲಿ, ನಮ್ಮದು ಸಹಮತಿ ಇದೆ. ಅದಕ್ಕೆ ನಾ ಹೇಳೋದೇನು ಕಾನೂನುಬದ್ಧವಾಗಿ ಮಾಡಬೇಕು. ಏನು ಬೇಕಾದ್ರೆ ಮಾಡಕ್ಕೆ ಬರ್ತದೆ. ಮುಸಲ್ಮಾನರು ಮಾಡ್ತಾರೆ ಅಂತೇಳಿ ಹಿಂದೂಗಳು ಮಾಡ್ತಾರಂತ ಮುಸಲ್ಮಾನರು ಏನು ಮಾಡಕ್ಕೆ ಬರಲ್ಲ. ಅದು ಕಾನೂನುಬದ್ಧವಾಗಿ ಆಗಬೇಕು.